ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಇವತ್ತು ಜಾತ್ರೆ ಕೊನೆ ದಿನ ಆಗಿರೋದ್ರಿಂದ ನಾವಿಬ್ರು ಜಾತ್ರೆ ಮಾಡಕ್ ಹೋಗೋಣ ಅಂತ ಹೊರಟಿದ್ವಿ. ಇವತ್ತು ನಾವು ಕೊಪ್ಪಳ ಜಾತ್ರೆ ಮಾಡಕ್ ಹೊಂಟಿವ್ರಿ. ಏನೇನು ಕೊಡಿಸ್ತಾರ ಅಂತ ನೋಡೋಣ. ಲಾಂಗ್ ವಿಡಿಯೋ ಇವತ್ತು ಮಾಡಕತ್ತೀನಿ. ಡೈಲಿ ಹೋಗ್ತಿದ್ವಿ ಅವಾಗ ಆದ್ರ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಮತ್ತೆ ಜಾಸ್ತಿ ರಶ್ ಇರೋದ್ರಿಂದ ನಾವು ಕೂಡ ಏನು ತೊಗೊಂಡಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೀವಿ, ಅದಕ್ಕೆ ಇವತ್ತು ಹೋಗೋಣ ಅಂತಂದು ಅನ್ಕೊಂಡು ಹೊಂಟಿವಿ. ಟೈಮ್ ಆಲ್ರೆಡಿ 8 ಗಂಟೆ ಆಗೈತಿ. ಇವಾಗ ಹೊಂಟಿದ್ವಿ. 8 ಗಂಟೆ ಆಯ್ತು. ದುಡ್ಡು ಹೋಗ ಅಂಗಡಿ ಬಂದ್ ಮಾಡಿಸಿ ಕರ್ಕೊಂಬಂದಾಳ. ಬರ್ರಿ ಬಕನ ಖಾಲಿ ಮಾಡ್ಕೊಂಬರ. ಅಂಗಡಿ ಡೈಲಿ ಇರುತ್ತೆ, ಇವತ್ತಾದ್ರೂ ಜಾತ್ರೆ ಮಾಡಿಸಿ ಅಂತ ಹೇಳಿ ನಮ್ಮ ಸಾಹೇಬ್ರನ್ನ ಈ ತರ ರೆಡಿ ಮಾಡಿ ನಾವಿಬ್ರು ಹೊರಟ್ವಿ. ರೆಡಿ ಆಗ್ಯಾಳ. ಗ್ರ್ಯಾಂಡ್ ಅನ್ನ ಇದೇನಾರ ನೋಡು, ಏನು ಹಾಕೊಂಡಿಲ್ಲ ಇರೋದ ಹಂಗದಿರಿ ನಾವು. ನಾನು ನೋಡು ಕುಂಕುಮ ಹಚ್ಕೊಂಡ್ಬಿಟ್ಟು ಲಕ್ಷಣ ಕಾಣ್ತೀವಿ. ಬರ್ರಿ ಜಾತ್ರೆ ಈಗ ಅಂತಂದು ಅಂಗಡಿ ಬಂದ್ ಮಾಡ್ಸ್ಯಾಳ. ಬರ್ರಿ ಜಾತ್ರೆ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ನಮ್ಮ ಅಣ್ಣ ಕೂಡ ಬರ್ತಾ ಇದ್ದ. ಅವರಿಗೆ ಯಾವ ತರ ಸುಳ್ಳು ಹೇಳ್ತಿದಾರೆ ನೋಡಿ ನಮ್ಮ ಮನೆಯವರು. ಬಾಲೆ ಮತ್ತೆ ಬಸ್ ಸ್ಟ್ಯಾಂಡ್ ನಿಂದ ಒಂದು ತಾಸು ಆತ್. ನಾನು ಬಾ ಜಲ್ದಿ ಬಾ, ಬಸ್ ಸ್ಟ್ಯಾಂಡ್ ನಿಂದ ಬಾ. ಹಾಂ ಬಾ ನಮ್ಮ ಹುಡುಗ ಬರ್ತಾನಂದ್ರೆ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ನಾಳೆ ನಾನು ನೋಡ್ರಿ ಇಲ್ಲ ಮಂದಿ ತಗದಿ ಹಂಗೆ ಹೇಳಿದ್ರೆ ಅಲ್ಲಿಗೆ ಬರ್ತಾರೆ. ಇಲ್ಲಾಂದ್ರೆ ಆತವ್ರ ನಮ್ಮನ್ನ ಕಾಯಿಸ್ಬಿಡ್ತಾರೆ. ನಮ್ಮ ಮನೆಯವರು ಸುಳ್ಳು ಹೇಳಿದ್ರು ಅಂತ ಅವ್ರಿಗೆ ಬೈದು ಬೇಗ ಹೋಗೋಣ ಬನ್ನಿ, ಅಲ್ಲೇ ಪಾಪ ಅಣ್ಣ ಕಾಯ್ತಿರ್ತಾನೆ ಅಂತ ಹೇಳಿ ಕರ್ಕೊಂಡು ಹೊರಟೆ. ಇದುವರೆಗೂ ನಾವು ಜಾತ್ರೆಗೆ ಹೋದ್ರೆ ಏನು ತಗೊಂಡಿಲ್ಲ, ಮತ್ತೆ ಯಾವ್ದೋ ಆಟ ಕೂಡ ಆಡಿಲ್ಲ. ಇವತ್ತಾದ್ರೂ ಆಡೋಣ ಅಂತೇಳಿ ಹೊರಟಿದ್ವಿ. ಯಾಕಂದ್ರೆ ಇಷ್ಟು ದಿನ ತುಂಬಾ ರಶ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಸುಮ್ನೆ ಬಂದಿದ್ವಿ. ಇವತ್ತಾದ್ರೂ ಏನಾದ್ರೂ ಆಡೋಣ ಅಂತ ಅನ್ಕೊಂಡು ಹೋದ್ವಿ. ನಮ್ದೇ ಲೇಟ್ ಆಗಿದೆ ಅಂತ ಬೇಗ ಹೋಗಿ ನಮ್ಮ ಅಣ್ಣಗ್ ಕಾಲ್ ಮಾಡಿದ್ರೆ ಇನ್ನು ಮನೇಲೇ ಇದ್ದಾನೆ. ಮನ್ಯಾಗ ಅದಾನ್ರಿ. ಮತ್ತೆ ನಮ್ಮನ್ನ ನಾವು ಅವ್ನು ಕಾಯಿಸ್ಬೇಕಾದ್ರೆ ಅವನ ನಮ್ಮನ್ನ ಕಾಯಿಸ್ಬೇಕು. ಇವಾಗ ನಮ್ಮ ಅಣ್ಣನ ಕರ್ಕೊಂಡು ಬರ್ಬೇಕಂತ ಅವ್ರ ಮನೆಗೆ ಹೊಂಟೀವಿ. ನಾವು ಬರೋಷ್ಟ್ರಲ್ಲಿ ಆತ್ನು ಕೂಡ ರೆಡಿಯಾಗಿ ಬಂದ. ಸರಿ ಅಂತ 3 ಜನ ಜಾತ್ರೆ ಕಡೆ ಹೊರಟ್ವಿ. ಇವತ್ತು ಕೂಡ ತುಂಬಾ ರಶ್ ಇರುತ್ತೆ ಅಂತ ನಮ್ಮ ಅಣ್ಣ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ದಾರಿ ಮಿಸ್ ಮಾಡ್ಬಿಟ್ಟಿದ್ದ. ಜಾತ್ರೆ ಕರ್ಕೊಂಡು ಹೋಗೋ ಅಂದ್ರೆ ಸಂಧ್ಯಾ ಕರ್ಕೊಂಬಂದ. ದುರಭ್ಯಾಸಗಳಿಂದ ದಾರಿ ತಪ್ಪೇನು. ಇಲ್ಲಿ ಜಾತ್ರೆ ರೋಡ್ ಅಲ್ಲಿ ಹೋಗ್ಯಾನ ಸಂಧ್ಯಾಗ. ಸರಿ ಅಂತ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ನಾವು ಒಳಗಡೆ ಹೊರಟ್ವಿ. ಮೊದ್ಲಿಗೆನೆ ಯಾವ್ದಾದ್ರು ಗೇಮ್ ಆಡೋಣ ಅಂತ ಡಿಸೈಡ್ ಮಾಡಿ ಎಲ್ರು ಗೇಮ್ ಕಡೆ ಹೊರಟ್ವಿ. ಯಾವ್ದು ಆಡೋಣ ಅಂತ ಡಿಸೈಡ್ ಮಾಡೋದ್ರಲ್ಲಿ ಅರ್ಧ ಗಂಟೆ ಕಳೆದ್ಬಿಟ್ರು. ಗೇಮ್ ಡಿಸೈಡ್ ಮಾಡೋದ್ರಲ್ಲಿ ನನ್ನ ಬಿಟ್ಟು ಇವರಿಬ್ರೆ ಹೊರಟಿದ್ದಾರೆ. ಜಾತ್ರೆ ನೋಡೋದೇ ಒಂಥರ ಖುಷಿ, ಅದ್ರಲ್ಲೂ ಈ ತರ ಗೇಮ್ ನ ಆಡೋದಂತೂ ಇನ್ನೂ ಖುಷಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. 4 ರೌಂಡ್ ಸುತ್ತಾಡಿದ್ರು ಇನ್ನು ಯಾವ ಗೇಮ್ ಆಡ್ಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲೇ ಇದ್ದಾರೆ. ಫೈನಲಿ ಇದ ಆಡೋದು ಅಂತ ಡಿಸೈಡ್ ಮಾಡಿದ್ವಿ. ಸರಿ ಅಂತ ಟಿಕೆಟ್ ತಗೊಂಡು ಲೈನ್ ಅಲ್ಲಿ ನಿಂತ್ವಿ. ನಾವ್ ಈ ಗೇಮ್ ನ ಆಡ್ತಿರೋದು ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಂದ್ರೆ ಫಸ್ಟ್ ಟೈಮ್ ಆಡೋರ್ಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತಾ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿರತ್ತ. ನನಗಂತೂ ಒಂದ್ ರೌಂಡ್ ತಿರ್ಗಿಸೋರ್ಗು ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾನ್ ಆಡ್ತಿರೋದು ಕೂಡ ಫಸ್ಟ್ ಟೈಮೇ. ಭಯ ಆಗುತ್ತೆ ಅಂತಾನೆ ಇಷ್ಟ ದಿನ ಆಡಿದ್ದಿಲ್ಲ. ಆದ್ರೆ ನಮ್ಮ ಮನೆಯವ್ರು ಬಿಡ್ಲಿಲ್ಲ. ಈ ಸರಿ ಕರ್ಕೊಂಡು ಹೋದ್ರು ಫೋರ್ಸ್ ಮಾಡಿ. ಅದಕ್ಕೋಸ್ಕರ ಹೋದೆ. ಅಲ್ಲಿಗೆ ಹೋದ್ಮೇಲೆ ಹೇಗಾಗಿತ್ತು ಅಂದ್ರೆ ಹಂಗೂ ಹಿಂಗೂ ಧೈರ್ಯ ಮಾಡ್ದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ನಿಜವಾಗ್ಲೂ ಖುಷಿ ಆಗತ್ತೆ. ನನಗ್ ಧೈರ್ಯ ಹೇಳಿ ನಮ್ಮ ಮನೆಯವರೇ ಭಯ ಪಡ್ತಿದ್ರು. ಆಡಿದ್ಮೇಲೆ ಅವ್ರ ಅವಸ್ಥೆ ಹಿಂಗಿತ್ತು. ನನಗಿಂತ ಜಾಸ್ತಿ ನಮ್ಮ ಮನೆಯವರೇ ಭಯ ಪಟ್ಬಿಟ್ಟಿದ್ರು. ಫಸ್ಟ್ ಟೈಮ್ ಆಡ್ಬೇಕಾದ್ರೆ ಮಾತ್ರ ಭಯ ಆಗತ್ತೆ ಎಲ್ರಿಗೂ, ಆಮೇಲೆ ಏನು ಅನ್ಸಲ್ಲ. ನಮ್ಮ ಅಣ್ಣನ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ ಆತನ್ಗೂ ಭಯ ಆಗಿತ್ತು ಅಂತ. ಇನ್ನು ಹಸಿವಾಗಿತ್ತು ಅಂತ ಏನಾದ್ರೂ ಸ್ವಲ್ಪ ಸ್ನ್ಯಾಕ್ ತಿನ್ನೋಣ ಅಂತ ಚುರುಮುರಿ ತಿಂದು. ಮೊದ್ಲಿಗೆ ಚುರುಮುರಿನೇ ಯಾಕೆ ತಗೊಂಡಿದ್ದು ಅಂದ್ರೆ ಅದು ನಮ್ಮ ಮನೆಯವ್ರ ಫೇವ್ರೇಟ್. ಯಾವ ಜಾತ್ರೆಗೆ ಹೋದ್ರು ಅದು ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಫಸ್ಟ್ ಅದಕ್ಕೆ ಚುರುಮುರಿ ತಿನ್ಕೊಂಡು ಬೇರೆ ಏನಾದ್ರೂ ಸ್ನ್ಯಾಕ್ಸ್ ನ ಟ್ರೈ ಮಾಡೋಣ ಅಂತ ಹೊರಟ್ವಿ. ಆದ್ರೆ ಇವ್ರು ಗೋಬಿ ಅಂಗಡಿ ಕಾಣ್ತು ಅಂತ ನಾ ಗೋಬಿ ಮಂಚೂರಿ ತಿಂತೀನಿ ಅಂತ ಹೊರಟ್ರು ಇಬ್ರು. ಇಲ್ಲಿ ಬಂದು ಹೊಸ ಶರ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಯಾವ ಬ್ರ್ಯಾಂಡ್ ಹೆಸರು ಇರ್ಬೋದು ನೋಡಿ. ಎಲ್ಲ ಗೋಬಿ ಅಂಗಡಿ ರಶ್ ಇರೋದ್ರಿಂದ ಸ್ವಲ್ಪ ವೇಟ್ ಮಾಡಿ ಗೋಬಿ ಮಂಚೂರಿ ತಿನ್ಕೊಂಡು ನಾವು ತಿನ್ನೋ ಗೋಬಿ ಎಷ್ಟು ಗೋಬಿ 1000 ರೂಪಾಯಿ. ಎಲ್ಲೂ ಸಿಗಲ್ಲ. 1000 ರೂಪಾಯ? ಅದ್ಯಾ ಗೋಬಿ? ಗೋಬಿನೇ ಚೆಂಡು ಎಲ್ಲ ಕಡೆ 1000 ರೂಪಾಯಿ. 20 ರೂಪಾಯಿ ಗೋಬಿ ತಿಂದು 1000 ರೂಪಾಯಿ ಅಂತ.
ಇನ್ ಇವ್ರಂತೂ ಸಿಕ್ಕಾಪಟ್ಟೆ ಸೈಲೆಂಟ್. ಸುಮ್ನೆ ಗೋಬಿ ತಿಂದು ಎದ್ ಬಂದ್ವಿ. ಅವ್ರಿಬ್ರು ಏನೋ ತಿಂದ್ರು. ನಾನೇನಾದ್ರೂ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಮುಳಬಾಗಿಲು ದೋಸೆ ಕಡೆ ಬಂದ್ವಿ. ನಾನು ಇದನ್ನ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್. ಅದಕ್ಕೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಮುಳಬಾಗಿಲು ದೋಸೆನೆ ತಗೊಂಡ್ವಿ. ಜಾತ್ರೆ ಗಡಿ ಬಿಡಿಲಿ ಚೆನ್ನಾಗಿ ಹಾಕೊಡ್ತಾರೋ ಇಲ್ಲೋ ಅಂತ ಭಯ ಇತ್ತು, ಆದ್ರೆ ನಿಜವಾಗ್ಲೂ ಚೆನ್ನಾಗೇ ಮಾಡ್ಕೊಟ್ಟಿದ್ರು. ಆ ದೋಸೆ ಮೇಲೆ ಜಾಸ್ತಿ ತುಪ್ಪ ಹಾಕ್ತಾರೆ ಅಂದ್ರೇನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ. ನಂಗಂತೂ ಈ ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನಾನ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ಕೆ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಅಂತ ಇವ್ರಿಬ್ರು ತಗೊಂಡ್ಬರ್ತೀನಿ ಅಂತ ನಮ್ಮ ಅಣ್ಣ ಹೋಗಿ ಲೈನ್ ಅಲ್ಲಿ ನಿಂತಿದ್ದ. ಇವ್ರು ಇಲ್ಲಿ ನಿಂತಿದ್ರು, ಯಾಕಂದ್ರೆ ಅದು ಕೂಡ ರಶ್ ಇತ್ತು, ಬೇಗ ಸಿಗ್ಲಿಲ್ಲ. 3 ಜನ ಒಟ್ಟಿಗೆ ತಗೊಳ್ಳೋಣ ಅಂತ ಹೇಳಿದ್ರೆ ನಾವು ದೋಸೆ ತಿನ್ನಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೊಬ್ಳೆ ತಗೊಂಡೆ. ಈಗ ನೋಡಿದ್ರೆ ಟೇಸ್ಟ್ ಚೆನ್ನಾಗೈತೆ ಅಂತ ಅವರು ತಗೊಳಕ್ ನಿಂತವ್ರೆ. ಅವಾಗ್ಲೇ ದೋಸೆ ತಗೋ ಅಂದ್ರೆ ತಗೋಲಿಲ್ಲ. ಇವಾಗ ನಾನ್ ದೋಸೆ ಕೊಡ್ಲಿಲ್ಲ ಅಂತ ಬೇಜಾರಾಗಿ ನಿಂತವ್ರೆ. ನಾನ್ ಊಟದ ವಿಷಯದಲ್ಲಿ ನನಗೆ ಇಷ್ಟ ಆಗಿರೋದನ್ನ ಯಾರಿಗೂ ಕೊಡಲ್ಲ, ಅದಕ್ಕೆ ಅವ್ರಿಗೂ ಕೊಡ್ಲಿಲ್ಲ ಅಂತ ಬೇಜಾರಾಗಿ ನಿಂತವ್ರೆ. ಫೈನಲಿ ಅವ್ರ ದೋಸೆ ಕೂಡ ಬಂತು. ಅವರು ಕೂಡ ದೋಸೆ ತಿನ್ಕೊಂಡು ಇಲ್ಲಿ ಕಚೋರಿ ತಿನ್ನೋಣ ಅಂತ ಬಂದ್ರು. ಇದೆಲ್ಲ ಅನ್ಹೆಲ್ತಿ ಫುಡ್ ಆಗಿರೋದ್ರಿಂದ ಒಂದೊಂದೇ ಪ್ಲೇಟ್ ಮಾತ್ರ ತಗೊಂಡ್ವಿ, ಯಾಕಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಯಾವಾಗಾದ್ರೂ ಒಂದ್ಸಾರಿ ತಿಂದ್ರೆ ಪರವಾಗಿಲ್ಲ. ಇವತ್ತೇ ಲಾಸ್ಟ್ ಆಗಿರೋದ್ರಿಂದ ಇನ್ನೊಂದ್ ಯಾವ್ದಾದ್ರು ಗೇಮ್ ಆಡೋಣ ಅಂತ ಬ್ರೇಕ್ ಡ್ಯಾನ್ಸ್ ನ ಚೂಸ್ ಮಾಡಿದ್ವಿ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಯಾಕಂದ್ರೆ ಇದನ್ನ ನಾವು ಮುಂಚೆನೂ ಆಡಿದ್ವಿ. ಏನು ಭಯ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗ್ ಅನಿಸ್ತು. ನಾವ್ ಇಷ್ಟೇ ಜಾತ್ರೆ ಮಾಡಿದ್ದು, ಅದು ಬಿಟ್ಟು ಏನು ತಗೊಳ್ಳಿಲ್ಲ. ಇದ್ರ ಹಿಂದಿನ ದಿನಾನೇ ನಮ್ಮ ಮನೆಯವ್ರ ಡ್ರೆಸ್ ಮತ್ ನಮ್ಮ ಅಣ್ಣಾರಿಬ್ರು ಬಳಿ ಸರ ಕೊಡ್ಸಿದ್ರು. 10 ರೂಪಾಯಿ ತಿನ್ನಿಸಿ ಇವ್ರು ನೋಡಿದಾರ 40 ರೂಪಾಯಿ ಸಿಕ್ಕೊಂಡಾರ. ನಿನ್ಗೆ ಯಾರು ತಗೊಂಡ್ರ 10 ರೂಪಾಯಿ ಐಸ್ ಕ್ರೀಮ್? ಡ್ರೈವರ್ ಬರ್ತಾ ಇದ್ದಾನೆ ಗಾಡಿ ತಗೊಂಡು. ಎಲ್ಲ ತಿಂದ್ಬಿಟ್ಟು ಹೊಟ್ಟಿ ಫುಲ್ ಆಗೈತಿ. ಅದಕ್ಕೆ ಪಾನ್ ಹಾಕೊಂಡ್ವಿ. ಅರ್ಧದಾಗ 3 ಮಂದಿ ಹಾಕೊಂಡ್ವಿ. ಇನ್ ಪಾನ್ ತಿನ್ಕೊಂಡು ಅಣ್ಣವ್ರನ್ನ ಅವ್ರ ಮನೆ ಕಡೆ ಬಿಟ್ಟು ನಾವು ನಮ್ಮ ಮನೆ ಕಡೆ ಬಂದ್ವಿ. ಇದು ಜಾತ್ರೆಯ ಕೊನೆ ದಿನ ಆಗಿರೋದ್ರಿಂದ ಇದು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡಿದೀನಿ. ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್. ನಮ್ ಜಾತ್ರೆ ಯಾವ ತರ ಇತ್ತು ಅನ್ನೋದನ್ನ ಮಾತ್ರ ಇಲ್ಲಿ ವಿಡಿಯೋ ಮಾಡಿದ್ದೀವಿ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ.